ನಮಸ್ಕಾರ ಸ್ನೇಹಿತರೆ. ಚಿತ್ರರಂಗದ ಧ್ರುವಧಾರೆಯರ ಬದುಕಿನಲ್ಲಿ ಸರಸ, ವಿರಸ, ಪ್ರೇಮ, ವಿರಹ, ವೇದನೆ, ವಿಚ್ಛೇದನ ಇವೆಲ್ಲವೂ ಮಾಮೂಲು. ಇಂದು ಜೊತೆಯಲ್ಲಿ ಓಡಾಡಿ ಮರುದಿನವೇ ಇಲ್ಲಿ ಅನೇಕರು ಬ್ರೇಕಪ್ ಮಾಡ್ಕೊಳ್ತಾರೆ. ಆದರ್ಶ ದಂಪತಿಗಳಂತೆ ಬದುಕುತ್ತೇವೆ ಎಂದು ಹೇಳಿ ಮದುವೆಯಾದ ಕೆಲವೇ ದಿನ ಅಥವಾ ವರ್ಷಗಳಲ್ಲಿ ಅದ್ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಸಂಬಂಧ ಕಡಿದುಕೊಂಡು ಬಿಡ್ತಾರೆ. ಇದಕ್ಕೆ ಅಮನ್ ವರ್ಮಾ ಮತ್ತು ವಂದನಾ ಲಾಲ್ವಾನಿ ಸದ್ಯದ ಮತ್ತೊಂದು ಉದಾಹರಣೆ. ಹೌದು, ಅಮನ್ ವರ್ಮಾ ಕಿರುತೆರೆಯ ಪ್ರೇಕ್ಷಕರಿಗೆ ತುಂಬಾನೇ ಚಿರಪರಿಚಿತ ವ್ಯಕ್ತಿ. ರಿಶ್ತೆ, ಸಿಐಡಿ, ಕ್ಯೂಂಕಿ, ಸಾಸ್ ಭಿ ಕಭಿ ಬಹೂ ಥಿ ಹೀಗೆ ಹಲವು ಧಾರಾವಾಹಿ ಮೂಲಕ ಜನಮನ ಗೆದ್ದವರು ಇವರು. ಕೇವಲ ಕಿರುತೆರೆ ಮಾತ್ರವಲ್ಲ, ಬಾಗ್ವಾನ್, ಅ ಲೈಫ್, ಹೋತು, ಐಸಿ ಸೇರಿ ಅನೇಕ ಚಿತ್ರಗಳ ಮೂಲಕ ಬೆಳ್ಳಿತೆರೆಯಲ್ಲಿ ಮೋಡಿ ಮಾಡಿದವರು ಅಮನ್ ವರ್ಮಾ. ಇಂಥ ಅಮನ್ ವರ್ಮಾ ಸರಿಯಾಗಿ 10 ವರ್ಷಗಳ ಹಿಂದೆ ವಂದನಾ ಲಾಲ್ವಾನಿ ಜೊತೆ ಸಪ್ತಪದಿ ತುಳಿದಿದ್ದರು. ಪರಸ್ಪರ ಮೆಚ್ಚಿ ಇಬ್ಬರು ಮದುವೆಯಾಗಿದ್ದರು. ವಂದನಾ ಅವರದ್ದು ಕೂಡ ಸೀರಿಯಲ್ ಪ್ರಪಂಚದಲ್ಲಿ ಪ್ರಖ್ಯಾತ ಹೆಸರು. ಅನೇಕ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿರುವ ವಂದನಾ 2014ರಲ್ಲಿ ಅಮನ್ ವರ್ಮಾ ಅವರನ್ನ ಅಮ್ನೇಲಿ ಹೈ ಶಪಥ್ ಶೂಟಿಂಗ್ ಸೆಟ್ ನಲ್ಲಿ ಭೇಟಿಯಾಗಿದ್ದರು. ಆನಂತರ 2015ರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು 2016ರ ಡಿಸೆಂಬರ್ ನಲ್ಲಿ ಮದುವೆಯೂ ಆದ್ರು. ಆದರೆ ಈಗ ಇವರ ಸಂಸಾರದಲ್ಲಿ ಬಿರುಕು ಮೂಡಿದೆ ಎಂದು ವರದಿಯಾಗಿದೆ. ಆ ಪ್ರಕಾರ ಇಬ್ಬರ ನಡುವೆ ಮಗು ಮಾಡಿಕೊಳ್ಳುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ಹೀಗಾಗಿಯೇ ಅಮನ್ ವರ್ಮಾ ಅವರಿಂದ ದೂರವಾಗುವ ನಿರ್ಧಾರಕ್ಕೆ ಬಂದಿರುವ ವಂದನಾ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಅಮನ್ ವರ್ಮಾ ಮತ್ತು ವಂದನಾ ಲಾಲ್ವಾನಿ ತಮ್ಮ ನಡುವಿನ ಭಿನ್ನಾಭಿಪ್ರಾಯ ದೂರ ಮಾಡಲು ಹಲವು ಬಾರಿ ಪ್ರಯತ್ನವನ್ನ ಮಾಡಿದ್ದರು ಕೂಡ ಸಾಧ್ಯವಾಗಲಿಲ್ಲ. ರಾಜಿ ಮಾಡಿಕೊಳ್ಳಲಾಗದ ಹಂತಕ್ಕೆ ಈಗ ವಿಚಾರ ತಲುಪಿದ್ದು ವಿಚ್ಛೇದನ ಪಡೆಯುವುದೊಂದೇ ಅಂತಿಮ ದಾರಿ ಎಂದು ಇಬ್ಬರು ನಿರ್ಧರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆಯನ್ನ ನೀಡಿರುವ ಅಮನ್ ವರ್ಮಾ, ಸದ್ಯ ನಾನೇನು ಮಾತನಾಡುವುದಿಲ್ಲ, ನಾನೇನೇ ಮಾತನಾಡಿದರೂ ವಕೀಲರ ಮೂಲಕವೇ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ವಂದನಾ ಕೂಡ ಈ ವಿಚಾರಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲು ನಿರಾಕರಿಸಿದ್ದಾರೆ. ಇನ್ನುಳಿದಂತೆ ಈ ಹಿಂದೆ ಸಂದರ್ಶನ ನೀಡಿದ್ದ ಅಮನ್ ವರ್ಮಾ, ವಂದನಾ ಜೊತೆ ನಾನು ತುಂಬಾನೇ ಸುಖಿಯಾಗಿದ್ದೇನೆ ಎಂದು ಹೇಳಿದ್ದರು. ಮದುವೆಯಾಗಿ 6 ವರ್ಷಗಳಾಗಿವೆ, ಒಂದು ದಿನವೂ ನಮ್ಮಿಬ್ಬರ ನಡುವೆ ಸಮಸ್ಯೆ ಆಗಿಲ್ಲ ಎಂದು ಮಾತನಾಡಿದ್ದರು. ಇನ್ನು ಮಗು ವಿಚಾರಕ್ಕೆ ಈ ಸಂದರ್ಶನದಲ್ಲಿ ಮಾತನಾಡಿದ ಅಮನ್ ವರ್ಮಾ, ನನಗೆ ಹೋದಲ್ಲಿ ಬಂದಲ್ಲಿ ಅನೇಕರು ಈ ವಿಚಾರವನ್ನ ಕೇಳುತ್ತಲೇ ಇರ್ತಾರೆ. ಇನ್ನು ಕೆಲವರು ಎಲ್ಲ ಕೆಲಸ ಬದಿಗಿಟ್ಟು ಮೊದಲು ಮಕ್ಕಳು ಮಾಡ್ಕೋ ಎಂಬ ಸಲಹೆಯನ್ನ ಕೂಡ ನೀಡ್ತಿದ್ದಾರೆ. ಆದರೆ ಎಲ್ಲದಕ್ಕೂ ಸಮಯ ಕೂಡಿ ಬರಬೇಕು ಎನ್ನುವುದು ನನ್ನ ಭಾವನೆ. ನೋಡೋಣ, ಆ ಸಮಯ ಬೇಗ ಬರಬಹುದು ಎಂದು ಹೇಳಿದ್ದರು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.